12 ವರ್ಷದ ಸಿದ್ದರಾಮೇಶ ಯಾವಾಗ ಪ್ರಸಾದವನ್ನು ಸ್ವೀಕಾರ ಮಾಡಿದ ಕೇಳ್ತಾನ, ಯಪ್ಪ ನಿನಗ ಹೊಟ್ಟೆ ತುಂಬ್ತೇನು ಅಂದ. ನಮ್ಮವ್ವ ಕೊಟ್ಟಂತ ಬುತ್ತಿ ಹೊಟ್ಟೆ ತುಂಬಿಲ್ಲ ಅಂತ ತಿಳ್ಕೊಂಡು ಮತ್ತೆ ನೀ ತರ ಕಳಿಸಿದ್ದಲ್ಲಿಗೆ ಹೊಟ್ಟೆ ತುಂಬ್ತೇನೋ ಅಂದಾಗ ಶ್ರೀಶೈಲ ಮಲ್ಲಯ್ಯ ಅಂದ, ತಮ್ಮ ನೀ ತಂದ ಅಂಬಲಿಕ್ಕಿಂತ ನಿನ್ನ ಭಕ್ತಿ ನನಗೆ ಹೊಟ್ಟೆ ತುಂಬಿಬಿಟ್ಟತಿ ಅಂದ. ನಿನ್ನ ಭಕ್ತಿ ನಂಗೆ ಹೊಟ್ಟೆ ತುಂಬಿತ್ತು ಅಂದ್ಕೊಳ್ಳಿ. ಅವಾಗ ಶ್ರೀಶೈಲ ಮಲ್ಲಯ್ಯ ಅಂತಾನಂತ, ತಮ್ಮ ಹೇ ಸಿದ್ದರಾಮೇಶ, ನೀ ಕೇಳಿಲ್ಲ ಅಂದ್ರೂ ಕೂಡ ನನಗೆ ಕೊಡ್ಬೇಕಂತ ತಿಳ್ಕೊಂಡು ಭಾವನೆ ಬಂದದ. ನೀ ಕೇಳಿಲ್ಲ ಅಂದ್ರೂ ಕೂಡ ನಿನಗೆ ಆಶೀರ್ವಾದ ಮಾಡ್ಬೇಕಂತಕ್ಕಂಥ ಇಚ್ಛೆ ಆಗ್ಯದ. ಕಾರಣ ಏನು ಅಂತಂದ್ರೆ ನಿನಗೆ ಏನು ಬೇಕು ಕೇಳಿಬಿಡು, ನೀ ಕೇಳಿದ್ದ ವರವನ್ನು ಕೊಟ್ಟು ಬಿಡ್ತೀನಿ ಸಿದ್ದರಾಮೇಶ ಅಂದ ಶ್ರೀಶೈಲ ಮಲ್ಲಯ್ಯ. ಅಂದ್ಕೊಳ್ಳೆ 12 ವರ್ಷದ ಬಾಲಕ ಸಿದ್ದರಾಮೇಶ ವಿಚಾರ ಮಾಡಕತ್ತ, ನಾನು ವರ ಕೇಳಿಲ್ಲ, ನಾನು ಕೇಳಾರ್ದ ಕೊಡಕತ್ತಿ. ಯಪ್ಪ ಮತ್ತು ನೀ ವರ ಕೊಡಕತ್ತಿ ಅಂತಂದ್ರೆ ಏನು ಕೇಳಿದ್ರು ಕೊಡ್ತೀಯೇನು? ನೀ ಏನು ಬೇಕಾದ್ ಕೇಳ್ತಮ್ಮ, ನಿನ್ನ ಭಕ್ತಿಗೆ ಮೆಚ್ಚಿನಿ, ನೀ ಕೇಳಿದ್ದ ತಥಾಸ್ತು ಅಂತೀನಿ ಅಂದಾಗ ಅವಾಗ ಸಿದ್ದರಾಮೇಶ ಅಂತಾನಂತ, ಯಪ್ಪ ಮತ್ತು ನಿನಗೆ 3 ಕಣ್ಣು ಅದಾವ ಅಂತ ಕರೀತಾರ, ನಿನಗೆ 3 ಕಣ್ಣಿನ ಮುಕ್ಕಣ್ಣ ಅಂತ ಕರೀತಾರ. ಕಾರಣ ಆ ಪರಮಾತ್ಮನಿಗೆ 3 ಕಣ್ಣು ಅದಾವ ಅಂತ ಕರೀತಾರ ಅಂದ ಬಳಿಕ ಮತ್ತು ನೀ ಸಾಕ್ಷಾತ್ ಶಿವ ಅಂದ ಬಳಿಕ ನಿನಗೂ 3 ಕಣ್ಣು ಇರಾಕ ಬೇಕಲ್ಲ ಅಂದ. ಅಂದ್ಕೊಳ್ಳೆ ಶ್ರೀಗಿರಿ ಮಲ್ಲಯ್ಯ ಅಂದ, ಹೌದು ತಮ್ಮ ನನಗೂ 3 ಕಣ್ಣು ಅದಾವ. ಅಲ್ಲ ನಿನಗೆ ಯಾಕೆ 3 ಕಣ್ಣ? ನನಗೆ 2 ಕಣ್ಣು ಅದಾವ, ಹೌದಲ್ಲ? ನಾನು ನೀವು ವರ ಕೊಡಂಗಿತ್ತಂದ್ರೆ ನಿಂದೇನು 3ನೇ ಕಣ್ಣು ಐತಲ್ಲ, ಅದೊಂದು ಕಣ್ಣು ಕೊಡು, ನನಗೆ ಇನ್ನೊಂದು ಆಶೀರ್ವಾದ ಮಾಡ, 2 ವರ ಕೊಡು ಅಂದ. ಯಾವಾಗ ಸಿದ್ದರಾಮೇಶ ಕೇಳಿದ ಶ್ರೀಗಿರಿ ಮಲ್ಲಯ್ಯ ಅನ್ನಂತ, ಆಗಲಪ್ಪ ಅಂತ ತಿಳ್ಕೊಂಡು 1ನೇ ವರ ನಿನ್ನ 3ನೇ ಕಣ್ಣು ಕೊಡು. ಕೊಟ್ಟ ಬಿಟ್ಟ. ಆಗಿಂದಾಗ ಶ್ರೀಶೈಲ ಮಲ್ಲಯ್ಯ ಸಿದ್ದರಾಮೇಶನಿಗೆ 3ನೇ ಕಣ್ಣ ದಾರಿ ಎರ್ದ ಬಿಟ್ಟ. 2ನೇ ವರ ಏನು ಅಂತಂದ್ರ, ನೀ ಹೆಂಗೆ ಇಲ್ಲಿ ಬಂದು ನೆಲೆಸಿಯಲ್ಲ, ಎಲ್ಲೇ ಶ್ರೀಶೈಲದೊಳಗ, ಈ ದಟ್ಟವಾದ ಅಡವಿಯೊಳಗ, ಈ ಅರಣ್ಯದೊಳಗೆ ಏನು ನೆಲೆಸಿಯಲ್ಲ, ಇಲ್ಲಿ ಹೆಂಗ ಇದು ಅಭಿನವ ಶ್ರೀಶೈಲ, ಹೆಂಗ ಶಿವನ ಸನ್ನಿಧಾನ, ಪರಮಾತ್ಮನ ಸನ್ನಿಧಾನ, ಶಿವನ ಒಡ್ಡೊಳಗ ಕೈಲಾಸ ಅಂತ ತಿಳ್ಕೊಂಡು ಹೆಂಗ ಶ್ರೀಶೈಲ ಕರೀತಾರಲ್ಲ, ಹಂಗ ನನ್ನ ಸೊನ್ನಲಾಪುರಕ್ಕೆ ಬಂದು ನೀನು ನೆಲೆಸ್ಬೇಕ, ಅದನ್ನ ಅಭಿನವ ಶ್ರೀಶೈಲವನ್ನಾಗಿ ಮಾಡಬೇಕ, ಇದು ನನ್ನ 2ನೇ ವರ ಅಂದ. ಅಂದುಕೊಳ್ಳೆ ಶ್ರೀಗಿರಿ ಮಲ್ಲಯ್ಯ ತಥಾಸ್ತು ಅಂದ. ವರ ಕೊಟ್ಟ ಬಿಟ್ಟ. ಕೊಟ್ಟ ತಕ್ಷಣ ಇಷ್ಟು ಖುಷಿ ಆಯ್ತು ಸಿದ್ದರಾಮೇಶನಿಗೆ. 12 ವರ್ಷದ ಸಿದ್ದರಾಮನನ್ನು ಕರ್ಕೊಂಡು ಬರೋದಕ್ಕಾಗಿ ಸೊನ್ನಲಾಪುರದಿಂದ ಯಾರು ಬರ್ತಾರೆ ಅಂತಂದ್ರೆ, ನೆನಪಿರಲಿ ತಾಯಿ, ಆತನ ಅಣ್ಣ ಬರ್ತಾನೆ, ಅಂದರೆ ಸಹೋದರ ಅಂತ ಕರಿತಿರ್ತಾರೆ, ಬೊಮ್ಮಣ್ಣ ಬಂದು ಕರ್ಕೊಂಡು ಹೋಗೋ ಮುಂದಾಗ ಕೇಳ್ತಾನೆ ಸಿದ್ದರಾಮೇಶ, ಯಪ್ಪ ಹಾಗಾದ್ರೆ ನನ್ನ ಊರಾಗಿರ್ತಕ್ಕಂಥ ಸೊನ್ನಲಾಪುರಕ್ಕೆ ಬರ್ತೀಯ ಅಂತಂದ್ರೆ ಯಾವಾಗ ಬರ್ತೀಯ, ಹೆಂಗೆ ಬರ್ತೀಯ, ನೀ ಬರುವಂಥ ಕೂನ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ತಿಳ್ಕೊಂಡು ಹೇಳಿದಾಗ ಶ್ರೀಗಿರಿ ಮಲ್ಲಯ್ಯನಂತ, ತಮ್ಮ ಚಿಂತೆ ಮಾಡಬೇಡ, ಒಂದು ಕೆಲಸ ಮಾಡು, ನೀ ಹೋಗಿ ಊರು ಮುಟ್ಟಿದ ಬಳಿಕ ನಾನು ಎಲ್ಲಿ ಬರ್ತೀನಿ ಅಂತಂದ್ರೆ ಮಂದಾರ ಪುಷ್ಪದ ಮುಖಾಂತರವಾಗಿ ಮಂದಾರ ಪುಷ್ಪದ ಪಕ್ಕದೊಳಗೆ ಬಂದು ನಾನು ನೆಲೆಸ್ತೀನಿ, ಅಲ್ಲಿಗೆ ಬಾ ನೀನು ಅಂತ ಹೇಳಿದ. ಸರಿ ಅಂದ ಸಿದ್ದರಾಮೇಶ. ವರವನ್ನು ಪಡ್ಕೊಂಡ ಸೀದಾ ಊರಿಗೆ ಬಂದ. ಬೊಮ್ಮಣ್ಣನ ಜೊತೆಗೆ ಯಾವಾಗ ಸಿದ್ದರಾಮೇಶ ಊರಿಗೆ ಬಂದ, ಇಟ್ಟು ಖುಷಿ ಆತ ಅವನಿಗೆ. ಸಣ್ಣ ವಯಸ್ಸಿನೊಳಗೆ ಶ್ರೀಗಿರಿ ಮಲ್ಲಯ್ಯನ ದರ್ಶನ ಆಗ್ಯದ, ಆತನ ಜೊತೆಗೆ 4 ಮಾತನ್ನ ಆಡಿನಿ, ಆತನ ಆಶೀರ್ವಾದ ಆಗ್ಯದ, ಆತ ಬಂದು ನನ್ನ ಊರೊಳಗೆ ನೆಲೆಸ್ತಾನಂತ ತಿಳ್ಕೊಂಡು ಕರ್ಮಯೋಗಿ ಆಗಿರ್ತಕ್ಕಂಥ ಸಿದ್ದರಾಮೇಶನ ಹಂಬಲ ಜಾಸ್ತಿ ಆಯಿತು. ಯಾವಾಗ ಊರಿಗೆ ಬಂದ ಕೂಡಲೇ ಮನೆಗೆ ಹೋದ, ಅವ್ರ ಅಪ್ಪ ಅವ್ರವ್ವ ಕಣ್ಣೀರು ಹಾಕಕತ್ರಂತ. ಯಾವಾಗ ತಂದೆ ತಾಯಿ ಕಣ್ಣೀರು ಹಾಕಕತ್ತಾರ, ಕಣ್ಣೀರು ಹಾಕುವಂಥ ಸಮಯದೊಳಗೆ ತಾಯಿ ಅಂತಾಳಂತ, ಯಪ್ಪ ಇಷ್ಟು ದಿವಸ ಎಲ್ಲಿ ಹೋಗಿದ್ದು, ಒಂದು 20 ದಿವಸ ತಿಂಗಳಾತನಿ ಹೋಗಿ, ಎಲ್ಲಿ ಹೋಗಿದ್ದೆ ಅಂತ ಕೇಳಿದಾಗ ಇದ್ದಿದ್ದ ಸತ್ಯ ಹೇಳಿದ, ಶ್ರೀಶೈಲಕ್ಕೆ ಹೋಗಿದ್ದೆ. ಹೆಂಗೆ ಹೋಗಿದ್ದಿ, ಒಬ್ಬನೇ ಹೆಂಗೆ ಓದಿ, ದಾರಿ ಹೆಂಗೆ ಗೊತ್ತಾತಪ್ಪ, ಹೆಂಗಂತ ತಿಳ್ಕೊಂಡು ಕೇಳಿದಾಗ ಅವಾಗ ಸಿದ್ದರಾಮೇಶ ಅಂದ, ಯವ್ವ ನಾ ಒಬ್ಬನ ಹೋಗಿಲ್ಲ, ನನ್ನ ಜೊತೆಗೆ ಒಂದು 50 ಮಂದಿ ಶ್ರೀಗಿರಿ ಮಲ್ಲಯ್ಯನ ಧ್ಯಾನ ಮಾಡ್ಕೊಂತ ಶ್ರೀಶೈಲಕ್ಕೆ ಹೊಂಟಿದ್ರು, ಅವ್ರ ಜೊತೆ ನಾನು ಹೋಗೇ ಬಿಟ್ಟೆ. ಆತ ಬಿಡಪ್ಪ ಚಲೋ ಆತ ಬಂದು ಕುಳೆ ಅಂತ ತಿಳ್ಕೊಂಡು ತಂದೆ ತಾಯಿ ಕಣ್ಣೀರು ಹಾಕಿ, ಆತ ಬಿಡ ಮಗ ಬಂದ ಅಂತ ತಿಳ್ಕೊಂಡು ಖುಷಿಯಿಂದ ಮಗನಿಗೆ ಊಟ ಮಾಡಿಸ್ಕೊಂಡಾಗ ಊಟ ಮಾಡಲಿಲ್ಲ, ಸೀದಾ ದೇವ್ರ ಜಗಲಿಗೆ ಹೋದಂತ. ಸಿದ್ದರಾಮೇಶ ದೇವ್ರ ಜಗಲಿಗೆ ಹೋದಾಗ ಅವರ ಮನೆ ದೇವರಾಗಿರ್ತಕ್ಕಂಥ ಧೂಳಿಮಾ ಕಾಳಯ್ಯ, ಮನೆ ದೇವರಾಗಿರ್ತಕ್ಕಂಥ ಧೂಳಿಮಾ ಕಾಳಯ್ಯನ ನೋಡಂತ ಸಿದ್ದರಾಮೇಶ, ಇನ್ನು ಮುಂದೆ ನೀ ಇಲ್ಲಿರೋ ಅವಶ್ಯಕತೆ ಇಲ್ಲ, ನಮ್ಮ ಮನೆ ಬಿಟ್ಟು ಹೊರಡು ನೀನು, ನನಗೆ ಬೇಕಾಗಿರ್ತಕ್ಕಂಥ ಗುರು ಹಿಂದೆ ಬರಾಕತ್ತಾನ ಅಂದ. ಧೂಳಿಮಾ ಕಾಳಯ್ಯನ ಮನೆಯನ್ನು ಬಿಡಿಸಿಬಿಟ್ಟ.
ಧೂಳಿಮಾ ಕಾಳೆಯನ್ನ ಮನಿ ಬಿಡಿಸುವಂತ ಸಮಯದೊಳಗೆ ತಂದೆ ಅಂತಾನಂತ ನಮ್ಮ ಮನೆ ದೇವರು, ನಮ್ಮ ಕುಲದೇವರು, ನಮ್ಮ ಮನೆ ದೇವ್ರನ್ನ ಮನಿ ಬಿಟ್ಟು ಹಾಕಕತ್ತೆ ಅಂತಂದ್ರೆ ತಮ್ಮ ನೀ ಮನೆಯಾಗಿರ್ಬೇಡ ನಡಿ ಅಂದ್ಬಿಟ್ಟ ತಂದೆ. ಸಿದ್ದರಾಮೇಶಂದ ಈ ಮನೆಗರ ಎಷ್ಟು ದಿವಸ ಇರವ ನಾನು, ನನ್ನ ಮನಿನ ಬೇರೆ ಐತೆ ಅಂತ ತಿಳ್ಕೊಂಡು ವಿಚಾರ ಮಾಡ್ಕೊಂಡು ಮನೆಯಿಂದ ಯಾವಾಗ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ಅಣ್ಣ ಬೊಮ್ಮಣ್ಣ ಅವನ ಜೊತೆಗೆ ಸಹಾಯ ಮಾಡ್ತಿದ್ದ. ಈ ಕಡೆ ಬಂದಾಗ ಹಿಂಗೂ ಬೇಯ್ತಿದ್ದ, ಆ ಕಡೆ ಬಂದ ಹಂಗೂ ಬೇಯ್ತಿದ್ದ. ಯಾಕೆ ತಮ್ಮನೂ ಬೇಕಾ, ತಂದೆ ತಾಯಿನ ತಿಳ್ಕೊಂಡಿರ್ತಕ್ಕಂಥವ್ರು ಅವರು ಕೂಡ ಬೇಕಾ ಅಂತಕ್ಕಂಥ ಭಾವನೆ. ಅವ್ರ ಮುಂದೆ ಸಿದ್ದರಾಮನ ಬೇದಂಗೆ ಮಾಡಿದ. ಮೊದಲು ಮನೆ ಬಿಟ್ಟು ಕಳ್ಸಂದ ಅವ್ರಪ್ಪ. ಅಂದ ಕೂಡಲೇ ಆತ್ ಬಿಡ ಹೊಕ್ಕಿನದ್ರೊಳಗೆ ಈ ಕಡೆ ಬಂದ ಮ್ಯಾಗ ಸಿದ್ದರಾಮೇಶನಿಗೆ ಆಲ್ ಬಿಡಪ್ಪ ಏನೋ ಅಪ್ಪ ಅಂದಾನ, ತಂದೆ ಮಾತು ಯಾಕೆ ತಲೆ ಇಟ್ಕೊಂತಿ ಅಂತ ತಿಳ್ಕೊಂಡು ಬೊಮ್ಮಣ್ಣ ಹೇಳಿದ ಸಿದ್ದರಾಮೇಶನಿಗೆ, ನೆನಪಿರ್ಲಿ ಪುಣ್ಯಾತ್ಮ, ಇವತ್ತಿನ ದಿವಸ ನಾವು ಕೋಟಿ ಕೋಟಿ ರೊಕ್ಕ ದುಡಿತೀವಂತಂದ್ರೆ ತಿಂಗಳಿಗೆ 50,000 ಲಕ್ಷ ನಮ್ಮ ಅಕೌಂಟಿಗೆ ಬಂದು ಬೀಳ್ತೈತೆ ಅಂತಂದ್ರೆ ನಾವು ಮಾಡುವಂಥ ಕಾಯಕ ಉದ್ಯೋಗ ಸತ್ಯ ಐತಿಲ್ಲ ಅಂತಲ್ಲ. ಆದರೆ ನೆನಪಿರಲಿ ಯಾರಾದರೂ ನಿಮ್ಮ ಮುಂದೆ ನಿಮ್ಮ ತಂದೆಯನ್ನು ನಿಮ್ಮ ತಾಯಿಯನ್ನು ಯಾರಾದರೂ ಬೇಯಕತ್ರಂದ್ರೆ ಅವ್ರ ಜೊತೆ ನೀವು ಅವ್ರನ್ನ ಬೇಯಬಾಡ್ರಿ. ಯಾರಾದ್ರೂ ಬಂದ್ರೆ ನಿಮ್ಮ ಅಪ್ಪ ಹಂಗಿದ್ ನೋಡ್ರೆ ನಂಗೆ ಗೊತ್ತಿತ್ತು ನಿಮ್ಮ ಅಪ್ಪ ಹಿಂಗೆ ಹಾಕ್ತಾನೆ ಅಂದ್ಕೊಳ್ಳಿ, ಹೌದು ಭಾಳ ಕೆಟ್ಟವದಂತ ತಿಳ್ಕೊಂಡು ಅವ್ರ ಮುಂದೆ ನಿಮ್ಮ ಅಪ್ಪನ ಬೇಯಕ್ಕೆ ಹೋಗ್ಬೇಡ್ರಿ, ನಿಮ್ಮ ಅವನ ಬೇಯಕ್ಕೆ ಹೋಗ್ಬೇಡ್ರಿ. ಯಾಕೆ ಅವ್ರು ಇತ್ತಿತ್ಲಾಗ ಬಂದಾರ 9 ತಿಂಗಳ ಗರ್ಭದೊಳಗಿಟ್ಕೊಂಡು ಭೂತಾಗಿ ಗರ್ಭಗೆ ಕೊಟ್ಟಂಥ ತಾಯಿ ಆದ್ರೆ ನಿನ್ನ ಹುಟ್ಟು, ನಿನ್ನ ಆರೈಕೆ, ನಿನಗೊಂದು ತುತ್ತು ಅನ್ನ, ನಿನಗೆ ಬಟ್ಟೆ, ನಿನ್ನ ಹಾಕಿ ದೊಡ್ಡವ ಮಾಡಿದವ ತಂದೆ. 24 ತಾಸು ಕೂಡ ನಿನ್ನ ಜೊತೆಗಿದ್ದಾವ ನಿನ್ನ ತಂದೆದಾನ. ನಿನ್ನ ತಂದೆ ಹೆಂಗಂತ ನಿನಗೆ ಗೊತ್ತಿಲ್ಲ ಅಂತಂದ್ರೆ ತಗೊಂಡು ಮಾಡೋದೇನದ? ತಂದೆ ಹೆಂಗ, ತಾಯಿ ಹೆಂಗ, ಅವ್ರು ಹೆಂಗಂತ ತಿಳ್ಕೊಂಡು ಗೊತ್ತಿದ್ದು ಬಿಟ್ರೆ ಇನ್ನೊಬ್ರ ಮುಂದೆ ಎಂದು ಕೂಡ ತಂದೆ ತಾಯಿ ಬಗ್ಗೆ ಮಾತನಾಡಕ್ಕೆ ಹೋಗುದಿಲ್ಲ. ಆದ್ರೆ ಒಂದು ಮಾತು ನೆನಪಿರಲಿ, ಎಷ್ಟೇ ದೊಡ್ಡವರಾಗಿ ಬಂದರೂ ಕೂಡ ನಮ್ಮ ಅಕೌಂಟಿಗೆ 1000 ಕೋಟಿ ರೂಪಾಯಿ ರೊಕ್ಕ ಬರ್ತಂದ್ರೂ ಕೂಡ, ದುಡಿತೀನಿ ಅಂದ್ರೂ ಕೂಡ ತಾಯಿಯ ಒಡಲ ತಂದೆ ಹೆಗಲ ಎಂದು ಕೂಡ ಮರಿಬಾರ್ದು. ಗುಡಿಸಲು ಮನಿಯೊಳಗೆ ಮಳೆಗಾಲ ನೀರು ಬರಾಕತ್ತೈತಿ, ಮನಿಯೊಳಗೆಲ್ಲ ನೀರು ತುಂಬ್ಯಾವ. ಸಣ್ಣವನಾಗಿರ್ತಕ್ಕಂಥ ನೀನು ತಾಯಿ ವಿಚಾರ ಮಾಡ್ತಾಳೆ, ನನ್ನ ಮಗನ ಹಣಿಗೇನಾದರೂ ನೆತ್ತಿಗೆ ನೀರು ಬಿತ್ತು ಅಂದ್ರೆ ಮಗನಿಗೆ ನೆಗಡಿ ಆಯ್ತೈತಿ, ಜ್ವರ ಬಂತಂದ್ರೆ ಮಗನಿಗೆ ತ್ರಾಸಾಗುತ್ತೆ ಅಂತ ತಿಳ್ಕೊಂಡು ತೇವವಾದ ಜಾಗದೊಳಗೆ ತೇವವಾಗಿರ್ತಕ್ಕಂಥ ಜಾಗದೊಳಗೆ ಕುಂತ್ಕೊಂಡು ಬೆಚ್ಚನೆ ತೊಡಿಮ್ಯಾಗ ಕುಂದರ್ಸ್ಕೊಂಡು ನಮ್ಮನ್ನು ಬೆಚ್ಚವಾಗಿ ಕಾದಿರ್ತಕ್ಕಂಥವಳು ಯಾರು ಅಂದ್ರೆ ತಾಯಿ ಅಂತ ಕರೀತಾರೆ. ಭಾಳ ಮಂದಿ ಅದನ್ನೆಲ್ಲ ಮರ್ತು ಬಿಡ್ತಾರೆ. ಒಂದು ಸಮಯದೊಳಗೆ ಹೆಂಗಿದ್ರು ಅಂತಂದ್ರೆ ಒಂದು ಕಣ್ಣು ತಾಯಿ ಒಂದು ಕಣ್ಣು ತಂದೆ ಅಂತ ಕಂಡವ್ರು ಭಾಳ ಮಂದಿ, ಒಂದು ಕಣ್ಣು ತಾಯಿ ಒಂದು ಕಣ್ಣು ತಂದೆ ಅಂತ ತಿಳ್ಕೊಂಡು ಕಂಡವ್ರು ಭಾಳ ಮಂದಿ. ಇವತ್ತಿನ ದಿನಮಾನದೊಳಗೆ ಹೆಂಗೈತೆ ಅಂದ್ರೆ ಮದುವೆಯಾಗಿ ಬಂದ ತಕ್ಷಣ 2 ಕಣ್ಣಾಗ ಹೆಂಡತಿನ ಕಾಣ್ತಾರೆ ಭಾಳ ಮಂದಿಗೆ. ನಾವು ಎಂಥ ಕೋಟಿ BMW ಕಾರ್ನಾಗ ಅಡ್ಡಾಡ್ತೀವಿ ಅಂದ್ರೂ ಕೂಡ ನೆನಪಿರಲಿ, ಸಣ್ಣವ್ರಿದ್ದಾಗ ಅಪ್ಪನ ಹೆಗಲ ಮ್ಯಾಗ ಕುಂತ್ಕೊಂಡು ಹೊಂಟಿವಿ ಅಂತಂದ್ರೆ ನಮ್ಮ ಇಡೀ ಊರಿಗೆ ಅಲ್ಲ, ನಮ್ಮ ಇಡೀ ಅಕ್ಕಪಕ್ಕ ಜಿಲ್ಲಾಕನ ಪೈಲ್ವಾನದಾನ, ಬಂಗಾರದ ಗದ ಗೆದ್ದಾನ, ಬೆಳ್ಳಿ ಕಡ್ಗ ಗೆದ್ದಾನ, ಅವ ಎದುರಿಗೆ ಬರ್ತಾನಂದ್ರೂ ಕೂಡ ತಂದೆ ಎನ್ನತಕ್ಕಂಥ ಆನಿ ಹೆಗಲ ಮ್ಯಾಗ ಕುಂತ್ಕೊಂಡಾಗ ಊರಿಗೆ ದೊಡ್ಡವನಾಗಿರ್ತಕ್ಕಂಥ ಬಲ್ಲಂತ ದೈತ್ಯನಾಗಿರ್ತಕ್ಕಂಥ ಶಕ್ತಿವಂತ ಪೈಲ್ವಾನ ಬರ್ತಾನಂದ್ರೂ ಕೂಡ ತಂದೆ ಹೆಗಲ ಮೇಲೆ ಕುಂತ್ಕೊಂಡಾಗ ನಮ್ಮಪ್ಪ ಅಂತಕ್ಕಂಥ ಆನೆ ನಾನು ಮುಂದಿರ್ಬೇಕಾ, ನೀ ಏನೂ ಮಾಡೋಕ್ಕಲ್ಲ ಅಂತ ತಿಳ್ಕೊಂಡು ತಂದೆ ಹೆಗಲ ಮೇಲೆ ಹೋಗ್ತಿದ್ರಂತವಾಗ. ತಂದೆ ಹೆಗಲ ಮೇಲೆ ಕುಂತು ಹೋದಿದ್ದ ಇವತ್ತು ಕೋಟಿ ಕಾರ್ನಾಗ ಹೋದ್ರೂ ಕೂಡ ಆ ಸುಖ ಸಿಗೋಲ್ಲ. ಯಾಕೆ ತಂದೆಯನ್ನ ತಾಯಿಯನ್ನ ಇನ್ನೊಬ್ರ ಮುಂದೆ ಎಂದೂ ಕೂಡ ಬೇಯಕ್ಕೆ ಹೋಗ್ಬೇಡ್ರಿ. ತಂದೆ ತಾಯಿ ಬೇಯುವುದು ಸಹಜ, ಅವ್ರು ಬೇಯ್ತಾರೆ ಅಂತ ತಿಳ್ಕೊಂಡು ಶಿಟ್ ಮಾಡ್ಕೋದಲ್ಲ, ಅವ್ರು ಬೇಯ್ತಾರೆ ಅಂತ ತಿಳ್ಕೊಂಡು ಇನ್ನೊಬ್ರ ಮುಂದೆ ನಮ್ಮಪ್ಪ ನಮ್ಮವ್ವನ ನಿಂದನೆ ಮಾಡೋದು ಸರಿ ಅಲ್ಲ. ಯಾವಾಗ ಸಿದ್ದರಾಮೇಶನಿಗೆ ತಂದೆ ತಾಯಿ ಯಾವಾಗ ಬೇದ್ರು, ಮುದ್ದುಗೌಡ ಹಿಂಗಂದ ತಕ್ಷಣ ಸಿದ್ದರಾಮೇಶ ಆಯ್ತು ಬಿಡು ಅಂತ ತಿಳ್ಕೊಂಡು ಬಂದ. ಯಾವಾಗ ಹೊರಗೆ ಬಂದ ತಕ್ಷಣ ಹೇಳ್ತೇನೆ ನಿಮಗೆ ಆಶ್ಚರ್ಯ ಏನು ಅಂತಂದ್ರೆ, ಸಿದ್ದರಾಮೇಶ ವಿಚಾರ ಮಾಡಿದ ಹಂಗಾರ ನಾವು ಗುಡಿ ಕಟ್ಟಬೇಕು, ಶ್ರೀಶೈಲ ಮಲ್ಲಯ್ಯ ಬರ್ತೀನಿ ಅಂತ ಹೇಳ್ಯಾನ. ನಾ ಗುಡಿಯನ್ನು ಕಟ್ಟಬೇಕಂತ ತಿಳ್ಕೊಂಡು ಯಾವಾಗ ಅಣ್ಣನಾಗಿರ್ತಕ್ಕಂಥ ಬೊಮ್ಮಿದೇವನ ಮುಂದೆ ಸಿದ್ದರಾಮೇಶ ಅನ್ನೋ ಮುಂದಾಗ ಬೊಮ್ಮಿದೇವಂದ, ತಮ್ಮ ನೀ ಎಲ್ಲ ಗುಡಿ ಕಟ್ಟಬೇಕಂತ ಕರೆ ನೆನಪಿರ್ಲಿವ, ಇಟ್ಟು ಚಂದ ಕಲ್ಲಿನ ಗುಡಿ ತಯಾರಾಗೈತೆ ಅಂತಂದ್ರೆ, ಇಟ್ಟು ಚಂದ ಭವ್ಯವಾಗಿರ್ತಕ್ಕಂಥ ದ್ವಾರ ಬಾಗಿಲ ತಯಾರಾಗೈತೆ ಅಂತಂದ್ರೆ ಇದ್ರ ಹಿಂದೆ ಕಣ್ಣಿಗೆ ಕಾಣಲಾರ್ದಂಗೆ 1000 ಕೈಗಳು ಕೆಲಸ ಮಾಡ್ಯಾವ ಅಂತ ತಿಳ್ಕೊಂಡು ಇಷ್ಟು ಮಠ ಭಾಳ ಚಂದ ಆಗೈತಿ. ಕೊಡೋರು ಭಾಳ ಮಂದಿ ಅದಾರ, ಆದ್ರೆ ದುಡಿಯೋರು ಭಾಳ ಕಡಿಮೆ ಅದಾರ ಇವತ್ತಿನ ದಿನಮಾನದೊಳಗೆ. ಅಂಥದ್ರೊಳಗೆ
ತಮ್ಮ ನೀ ಗುಡಿ ಕಟ್ತಿ ಅಂತಂದ್ರೆ ಕೈಯಾಗ ರೊಕ್ಕಿಲ್ಲ, ಶಿಲ್ಪಿಗಳ ಹಂಗ ಬರಂಗಿಲ್ಲ, ಹೆಂಗೋ ತಮ್ಮ ಅಂತ ತಿಳ್ಕೊಂಡು ಅಂದಾಗ ಸಿದ್ದರಾಮೇಶನ್ನಂತ ಭಗವಂತ ಶ್ರೀಶೈಲ ಮಲ್ಲಯ್ಯ ತನ್ನ ಕಾರ್ಯಕ್ಕೆ ಎಂದು ಕೂಡ ಕೊರತೆ ಮಾಡ್ಕೊಳ್ಳೋದಿಲ್ಲ, ತನ್ನ ಕಾರ್ಯಕ್ಕೆಂದು ಕೂಡ ಅಮಂಗಲ ಮಾಡ್ಕೊಳ್ಳೋದಿಲ್ಲ. ಕಾರಣ ಹೇಳ್ಯಾನ ಬರ್ತೀನಿ ಅಂತಂದ ಬಳಿಕ ಬುನಾದಿ ತೆಗಿಬೇಕಂತ ತಿಳ್ಕೊಂಡು ಯಾವಾಗ ಸಿದ್ದರಾಮೇಶ ಅಂದ್ಕೊಳ್ಳೆ ಬೊಮ್ಮಿದೇವ ಅಣ್ಣಂದ ತಮ್ಮ ಸರಿ ಕಟ್ಟಬೋದಿಲ್ಲ ಅಂತಲ್ಲ, ರೊಕ್ಕದ ಹೆಂಗೆ ಊರವ್ರನ್ನ ಹೆಂಗಾರ ಮಾಡಿ ಕರ್ಕೊಂಬರ್ಬೋದು, ಕಟ್ಟಕ್ಕೆ ಸಹಾಯ ಮಾಡ್ಬೋದು. ರೊಕ್ಕದ ಹೆಂಗೆ ಅಂದ್ಕೊಳ್ಳೆ ಸಿದ್ದರಾಮೇಶನ್ನಂತ ಅವನ ಹೆಸರು ಹೇಳಿ ಬುನಾದಿ ಹಾಕದಪ್ಪ, ಅವನ ಹೆಸರು ಹೇಳಿ ಬುನಾದಿ ತೆಗೆದು ಬಿಡೋದು. ಯಾರು ಬರ್ಲಿಕ್ಕೆ ಕಡೆಗೆ ನಾನೇನು ಕೂಡಿ ತೆಗ್ಯಾನ ಬುನಾದಿನ, ನಾನು ಕೂಡೆ ಕಟ್ಟ ಎಷ್ಟು ವರ್ಷ ಯಾಕಲ್ಲ ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಸರಿ ಹಾಗಾದ್ರೆ ಅಂತ ತಿಳ್ಕೊಂಡು ಅಣ್ಣನಾಗಿರ್ತಕ್ಕಂಥ ಬೊಮ್ಮಿದೇವ ಸಿದ್ದರಾಮೇಶ ಇಬ್ಬರು ಕೂಡ್ಕೊಂಡು ಬುನಾದಿ ತೆಗಿಬೇಕಂತ ತಿಳ್ಕೊಂಡು ತೆಗಿತಾರೆ. ಆಶ್ಚರ್ಯ ಏನಾಗಿತ್ತು ಗೊತ್ತನೇವ, ಯಾವಾಗ ಶ್ರೀಶೈಲ ಮಲ್ಲಯ್ಯನ ಗುಡಿಯನ್ನು ಕಟ್ಟಬೇಕಂತ ತಿಳ್ಕೊಂಡ ಅಭಿನವ ಶ್ರೀಶೈಲವನಿಗೆ ಮಾಡ್ಬೇಕಂತ ತಿಳ್ಕೊಂಡ ಸಿದ್ದರಾಮೇಶ ಯಾವಾಗ ತೆಗೆದಂಥ ಸಮಯದೊಳಗೆ ಒಂದು 4 ಮಾರು ಒಳಗೆ ಹೋಗಿತ್ತೇನ, ಯಾವಾಗ ತೆಗೆದ ತಕ್ಷಣ ಕಣ್ಣಂತೆ ಶಬ್ದ ಬಂತಂತ. ಅಣ್ಣ ಬೊಮ್ಮಿದೇವಂದ ಏನೋ ಎಂದು ಶಬ್ದ ಬರಕತ್ತೈತಿ, ಕಣ್ಣನ್ನಕತ್ತೈತಿ, ಬುಡಕ್ಕೆ ಕಲಿಸಿಕೊಂಡ್ರು ಬಿಡತ್ತಮ್ಮ ಅಂದ. ಕಲ್ತಿರ್ಬೇಕಂತ ತಿಳ್ಕೊಂಡು ಯಾವಾಗ ಅಣ್ಣ ಬೊಮ್ಮಿದೇವ ಹೇಳ್ತಾನೆ, ಹೇಳಿದಂಥ ಸಮಯದೊಳಗೆ ಸಿದ್ದರಾಮೇಶ ಹಾಗಾದ್ರೆ ಸರಿ ಹಂಗಾರ ಕಿತ್ತರ ಗುಡಿ ಕಟ್ಟಬೇಕಂತ ತಿಳ್ಕೊಂಡು ಆ ಮ್ಯಾಗಿರ್ತಕ್ಕಂಥ ಮಣ್ಣು ತೆಗೆದ್ರ ಕಲ್ಲಿದ್ದಿದ್ದಿಲ್ಲ ತಾಯಿ, ಒಂದು ಕೊಪ್ಪರಿಗೆ ಹೊನ್ನಿತ್ತಂತ. ಯಾವಾಗ ಒಂದು ಕೊಪ್ಪರಿಗೆ ಹೊನ್ನೈತಿ ಸಿದ್ದರಾಮೇಶನಂತ ಅಣ್ಣ ಬೊಮ್ಮಿದೇವನಿಗೆ, ಅಣ್ಣ ನೋಡ ಕಟ್ಟಾಕ ಹೆಂಗೆ ಮಾಡ್ಬೇಕು ರೊಕ್ಕಿಲ್ಲ ಅಂತಿದ್ದಿ, ಸಾಕ್ಷಾತ್ ಮಲ್ಲಯ್ಯನ ಕೊಟ್ಟಾನ ಒಂದು ಕೊಪ್ಪರಿಗೆ ಹೊನ್ನನ್ನ ಅಂದ. ಒಂದು ಕೊಪ್ಪರಿಗೆ ಹೊನ್ನು ಯಾವಾಗ ಬಂದೈತಿ, ನಡಿ ಹಾಗಾದ್ರೆ ಈ ಭಾಗದೊಳಗೆ ಯಾರ್ಯಾರು ಚಲೋ ಶಿಲ್ಪಿಗಳದಾರ ಎಲ್ಲರನ್ನ ಕರೆಸಂತ ತಿಳ್ಕೊಂಡು ಹೇಳಿದ. ಸೊನ್ನಲಾಪುರದೊಳಗೆ ಎಲ್ಲರಿಗೂ ಕೂಡ ಬಡವರಿಗೆ ದೀನರಿಗೆ ಎಲ್ಲರಿಗೂ ಕೂಡ ಕಾಯ್ಕ ಕೊಟ್ಟ. ಯಾಕ ಕರ್ಮಯೋಗಿ ಅಂತ ಕರೆದಾರ. ಯಾವಾಗ ಎಲ್ಲರೂ ಚಲೋ ಶಿಲ್ಪಿಗಳನ್ನ ಕರೆಸಿದ, ಊರಾಗಿದ್ದ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಎಲ್ಲರಿಗೂ ಕೆಲಸ ಕೊಟ್ಟ. ಆಶ್ಚರ್ಯ ಏನು ಅಂತಂದ್ರೆ ಊರೊಳಗೆ ಮಠವನ್ನು ಕಟ್ಟಿದ, ದಾರಿಯೊಳಗೆ ಕೆರೆಯನ್ನು ಕಟ್ಟಿದ. ಊರೊಳಗೆ ಪ್ರತಿಯೊಂದು ಕೂಡ ಮಠವನ್ನು ಕಟ್ಟಬೇಕಂದ್ರೂ ಕೂಡ, ಗುಡಿಯನ್ನು ಕಟ್ಟಬೇಕಂದ್ರೂ ಕೂಡ, ದೇವಸ್ಥಾನ ಕಟ್ಟಬೇಕಂದ್ರೂ ಕೂಡ ಹಂಗ ಕಟ್ಟಲಿಲ್ಲ. ಪ್ರತಿಯೊಬ್ಬರು ಕೂಡ ಪಗಾರ ಕೊಡಕತ್ತ. ಅದು ಎಂತಹ ಪಗಾರ ಅಂತಂದ್ರೆ ತಾಯಿ ನೆನಪಿರಲಿ, ಎಷ್ಟು ಮಂದಿ ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ ದುಡಿಯಾಕೆ ಬರೋರಿಗೆ ನಾವೀಗ ರೊಕ್ಕ ಕೊಡ್ತೀವಿ, ಆದ್ರೆ ಆತ ರೊಕ್ಕ ಕೊಟ್ಟಿಲ್ಲ, ಒಂದು ಬಹುಶಃ ಮಣ್ಣು ಕೊಡ್ತಿದ್ದಂತೆ. ಒಂದು ಬಹುಶಃ ಮಣ್ಣನ್ನು ದುಡಿಯಾಕೆ ಬಂದವ್ರ ಕೈಯಾಗಿ ಈ ಮಣ್ಣು ಕೊಟ್ಟರೆ ತೊಗೊಂಡ್ರನೇ ಇನ್ನೇನು ಬಾ ನಿನ್ನ ಮನೆ ಸನೇಕ ಅವಾಗ ಹೇಳ್ತೀನಿ ಅಂತಾರ ಅವ್ರು. ಅದ್ರಾಗ ಈಗೆಲ್ಲ ಚಲೋ ಕರೆಕ್ಟ್ ಪಗಾರ ಕೊಟ್ಟರು ಕೂಡ ಸರಿಯಾಗಿ ಕೆಲಸ ಮಾಡಕ್ಕೆ ಬರೋಲ್ರಿ ಈಗಿನ ಮಂದಿ. ಯಾಕೆ ಎಲ್ಲ ಮೈಯೆಲ್ಲ ಉಂಡು ಬಿಟ್ರು ಈಗಿನ ಮಂದಿಗೆ, ಅದೆಲ್ಲ ದೂರ ಹೋಗ್ತೀಗ. ಹೋಗ್ರಿ ಅದು ಅವಾಗ ಇನ್ನೂ ಬೆಳಗ್ಗೆ ಪುಣ್ಯ 6 ಗಂಟೆಗೆ ಬರ್ತಿದ್ರು ದುಡಿಯಾಕ್ರಿ. 6 ಗಂಟೆಯಿಂದ ಸಾಯಂಕಾಲ 6 ಮಟ್ಟ. ಈಗ ಆರಾಮ್ 12ಕ್ಕೆ ಬರ್ತಾರೆ. ಏನು ಬಾ ಅಂದ್ರೆ ಬರ್ತೀವಿ, ಇಲ್ಲ ಹಂಗೆ ಹೋಗ್ಬಿಡ್ತೀವಿ ಅಂತಾರೆ. ಕೆಲಸ ಆಗಬೇಕು ಮಾಡ್ಮರಿ ಅನ್ನಬೇಕು, ನಮ್ಮ ಕೆಲಸ ಆಗ್ಬೇಕಲ್ರಿ. ಅವತ್ತಿನ ದಿನಮಾನ ಬೇರೆ, ಇವತ್ತಿನ ದಿನಮಾನ ಬೇರೆ. ಕೈಯ ಪಗಾರ ಕೊಟ್ಟರು ಕೂಡ ಸಿಗೋದು ಕಷ್ಟ ಐತಿ. ಆದ್ರೆ ಆಗಿನ ಸಮಯದೊಳಗೆ ದುಡಿಯಾಕೆ ಬಂದವ್ರಿಗೆ ಸಿದ್ದರಾಮೇಶ ಆಗಿನ ಸಮಯಕ್ಕೆ ಮಣ್ಣು ಕೊಡ್ತಾನೆ. ಆಶ್ಚರ್ಯ ಏನಾಯ್ತು ಗೊತ್ತನ ತಾಯಿ, ಅವ್ರು ಎಷ್ಟು ಪ್ರಾಮಾಣಿಕವಾಗಿ ದುಡ್ದಾರ, ಎಷ್ಟು ದುಡಿತಾರ, ಅವತ್ತಿನ ಪಗಾರ ಎಷ್ಟು ಬಿಡ್ಬೇಕು, ಮನೆಗೆ ಹೋಗಿ ಆ ಮಣ್ಣನ್ನು ತೆಗೆದು ನೋಡಿದ್ರೆ ಅವ್ರು ಎಷ್ಟು ದುಡಿದ್ರೆ ಅಷ್ಟ ಬಂಗಾರದ ನಾಣ್ಯ ಹಾಕಿದ್ವು ಅಂತ, ಅಷ್ಟ ಪಗಾರ ಇರ್ತಿತ್ತಂತ. ಅದಕ್ಕೆ ಒಂದು ಮಾತಂತಾರೆ ಏನು ಅಂತಂದ್ರೆ, ದುಡ್ಕೊಂಡಾವ ಪಡ್ಕೊಂಡಂತ. ನಾವು ಎಷ್ಟು ದುಡಿತೀವಿ ಅಟ್ಟ ಪಗಾರ ನಮಗೆ ಸಿಗುತ್ತೈತಿ. ಕಾರಣ ಏನು ಅಂತಂದ್ರೆ ಆಗಿನ ಸಮಯದೊಳಗೆ ಕೊಟ್ಟವ್ರು ಅವ್ರು ಎಷ್ಟು ದುಡ್ದಾರ ಅವ್ರಿಗೆ ಅಷ್ಟ ಬಂಗಾರ ಹಾಕಿತ್ತಂತ. ಅದ್ರಾಗ ಒಬ್ಬಾಕಿ ಗರ್ಭವತಿ ಹೆಣ್ಮಗಳು ಕೂಡ ದುಡ್ದಿದ್ಲ. ಬಡತನ ಪರಿಸ್ಥಿತಿ, ಗರ್ಭ ಧರಿಸಿರ್ತಕ್ಕಂಥ ಹೆಣ್ಮಗಳು ಕೆಲಸ ಮಾಡಕ್ಕೆ ಬಂದಾಗ ಆಕೆಗೆ 2 ಪಗಾರ ಇದ್ವು ಅಂತ, 2 ಪಗಾರ. ಆ ಹೆಣ್ಮಗಳು ಬಂದು ಮರುದಿವಸ ಸಿದ್ದರಾಮೇಶನಿಗೆ ಕೇಳ್ತಾಳೆಯಪ್ಪ, ನನಗೆ ಪಗಾರ 2 ಬಂದವ ಅಂದಾಗ ಸಿದ್ದರಾಮೇಶನಂತ, ಯವ್ವ ನಿನ್ನೆ ದಿವಸ 2 ದುಡಿದ್ರಿ ನೀವು ಅಂದರು. ನಿನ್ನೆ ದಿವಸ 2 ದುಡಿದ್ರಿ ಅಂದಾಗ ಆಕೆ ಅಂದ್ರೆ, ಯಪ್ಪ ನಾವು ಒಬ್ಬಕ್ಕೆ ದುಡಿಯಾಕೆ ಬಂದಾಕೆ, ಇನ್ನೊಬ್ರು ಯಾರು ಅಂದಾಗ ನಿನ್ನ ಹೊಟ್ಟೆಯೊಳಗಿರ್ತಕ್ಕಂಥ ಶಿಶು ಸಹಿತ ದುಡ್ದತ್ತೇವ, ಅದ್ರ ಪಗಾರ ತೊಗೊಂಡು ಹೋಗಿ ಅನ್ನಂತ ಸಿದ್ದರಾಮೇಶ. ಯಾಕೆ ಕಾಯ್ಕಂದ್ರೆ ಅಷ್ಟು ದೊಡ್ಡದಿತ್ತ. ಬಂದವ್ರಿಗೆಲ್ಲರೂ ಕೂಡ ಯಾವಾಗ ಹಿಂಗೆ ನಾಣ್ಯ ಆಗ್ಲಿಕ್ಕತ್ತು ಆಗುವಂಥ ಸಮಯದೊಳಗೆ ಕಾಣ್ಲಿಕ್ಕತ್ತ ಯಾವಾಗ ಬರ್ತಾನೆ ಶ್ರೀಶೈಲ ಮಲ್ಲಯ್ಯ ಅನ್ನೋದ್ರೊಳಗಾಗಿ ಒಂದು ದಿವಸ ಕನಸಿನೊಳಗೆ ಬಂದ ಶ್ರೀಶೈಲ ಮಲ್ಲಯ್ಯ ಹೇಳಿಬಿಟ್ಟ, ತಮ್ಮ ಇಂಥ ಜಾಗದೊಳಗೆ ಮಂದಾರ ಪುಷ್ಪದ ಪಕ್ಕದೊಳಗೆ ಜನ್ಮ ತಾಳಿ ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದಂಗೆ ಸರಿ ಅಂತ ತಿಳ್ಕೊಂಡು ಬಂದು ನೋಡ್ತಾರೆ. ಬಂದು ನೋಡಿದಾಗ ಇನ್ನೇನಪ್ಪ, ಆ ಮಂದಾರ ಪುಷ್ಪದ ಪಕ್ಕದೊಳಗೆ ಶ್ರೀಶೈಲ ಮಲ್ಲಯ್ಯ ಬಂದ ಅನ್ನೋದ್ರೊಳಗೆ ದೊಡ್ಡದಾಗಿರ್ತಕ್ಕಂಥ ಶಿಡಿಲ್ ಹೊಡಿತಂತ.
ದೊಡ್ಡದಾಗಿರ್ತಕ್ಕಂಥ ಶಿಡಿಲ ಯಾವಾಗ ಶಿಡಿಲ್ ಹೊಡೆದಂಥ ಸಮಯದೊಳಗೆ ಏನು ಆತಂತಂದ್ರೊಳಗಾಗಿ ಆ ಮಂದಾರ ಪುಷ್ಪದ ಪಕ್ಕದೊಳಗೆ ಶಿಡಿಲಿನ ಮುಖಾಂತರವಾಗಿ ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಯ್ಯ ಸೊಲ್ಲಾಪುರಕ್ಕೆ ಬಂದೆ ಅಂತ ತಿಳ್ಕೊಂಡು ಸಾಕ್ಷಿ ತೋರ್ಸಿನಂತ ಆಗಿಂದಾಗ ಸಿದ್ದರಾಮೇಶ ಹಿಂದೆ ಮುಂದೆ ನೋಡೋದಂಗ ಭವ್ಯವಾಗಿರ್ತಕ್ಕಂಥ ಗುಡಿಯನ್ನು ಕಟ್ಟೇ ಬಿಟ್ಟ. ಗುಡಿ ಕಟ್ಟಿದ, ದ್ವಾರ ಬಾಗಲ ಕಟ್ಟಿದ. ಇಷ್ಟೇ ಅಲ್ಲ, ಕಾಯಕ ಮಾಡೋರಿಗೆ ಕಾಯಕ ಕೊಡ್ಬೇಕಂತ ತಿಳ್ಕೊಂಡು ಅಲ್ಲಿ ಎಲ್ಲರೂ ಕೂಡ ಕೆಲಸ ಕೊಡ್ಬೇಕಾದ್ರೆ ಗುಡಿ ಕಟ್ಟುವಂಥ, ಕೆರೆ ಕಟ್ಟುವಂಥ ಹೊಂಟ ಇವತ್ತಿದ್ದ ಕೆರಿನ ಮುಚ್ಚಾಕತ್ತೀವಿ ನಾವೆಲ್ಲ. ನೆನಪಿರಲಿ, ಇಲ್ಲೆಲ್ಲ ನೀವೆಲ್ಲ ಪುಣ್ಯ ಮಾಡ್ರಿವ, ನಿಮ್ಮ ಕಡೆ ನೀರಿಂದ ಕೊರತಿಲ್ಲ, ಭಾಳ ಪುಣ್ಯ ಮಾಡ್ರಿ. ಹಂಗಂತ ತಿಳ್ಕೊಂಡು ನೀರು ಹೆಂಗೆ ಬೇಕಂಗೆ ಚೆಲ್ಲಕ್ಕೆ ಹೋಗ್ಬೇಡ್ರಿ. ಇವತ್ತಿದ್ದ ನೀರು ಮುಂದಿನ ಪೀಳಿಗೆ ಬರ್ಬೇಕನ್ನಂಗಿತ್ತಂದ್ರೆ ಮಿತವಾಗಿ ಹಿತವಾಗಿ ನೀರು ಬಳಸ್ರಿ. ಆಶ್ಚರ್ಯ ಏನು ಅಂತಂದ್ರೆ ಕೆರೆ ಕಟ್ಟಕತ್ನಲ್ಲ, ಒಂದು ನಿಯಮ ಹಾಕೊಂಡ್ರು ಸಿದ್ದರಾಮೇಶ್ವರು. ಏನು ಅಂತಂದ್ರೆ ಯಾರ ಬಂದರೂ ಕೂಡ ಹಂಗೆ ಯಾರು ಕೂಡ ಇರಂಗಿಲ್ಲ, ಕೆಲಸ ಮಾಡ್ಬೇಕು. ವಯಸ್ಸಾದವರು ಕೆಲಸ ಮಾಡ್ಬೇಕು, ವಯಸ್ಸಿದ್ದವರು ಕೆಲಸ ಮಾಡ್ಬೇಕು. ಗುಡಿ ಕಟ್ಟೋರು ಗುಡಿ ಕಟ್ಬೇಕು, ಕೆರೆ ಕಡಿಯೋರು ಕೆರೆ ಕಡಿಬೇಕು, ಬೀಸೋರು ಬೀಸ್ಬೇಕಂತ ತಿಳ್ಕೊಂಡು ಯಾವಾಗ ಸಿದ್ದರಾಮೇಶ ಒಂದು ಕಾಯಕ ಒಡ್ಡಿದ, ಯಾರು ಕೂಡ ಹಂಗೆ ಕಾಣಂಗಿಲ್ಲ. ಹಂಗೆ ಕಾಣದೇ ಇರುವಂಥ ಸಮಯದೊಳಗೆ ದೊಡ್ಡದಾಗಿರ್ತಕ್ಕಂಥ ಕೆರೆಯನ್ನು ಏನು ಕಟ್ಟುತ್ತಾನೆ ಸಿದ್ದರಾಮೇಶ. ಆಗಿನ ಸಮಯದೊಳಗೆ ಸಿದ್ದರಾಮೇಶ ಯಾವಾಗ ಕೆರೆಯನ್ನು ಕಟ್ಟ್ಯಾನ, ಕೆರೆಯನ್ನು ಕಟ್ಟಿದಂಥ ಸಮಯದೊಳಗೆ ಗಂಗಾ ಮಾತೆ ಯಾವಾಗ ಚಿಲ್ ಅಂತ ಚಿಮ್ಮತಾಳ, ಚಿಮ್ಮಿದಾಗ ಸಿದ್ದರಾಮೇಶ ಅಂತನಂತ ಈ ಗಂಗಾ ಮಾತೆಯೊಳಗೆ ಯಾರು ಮಿಂತಾರ, ಈ ಗಂಗಾ ಮಾತೆಯೊಳಗೆ ಯಾರು ಸ್ನಾನ ಮಾಡ್ತಾರ, ಈ ಗಂಗಾ ಮಾತೆಯನ್ನು ಯಾರು ಸ್ವೀಕಾರ ಮಾಡ್ತಾರ, ಅವರ ರೋಗ ರುಜಿನಗಳಿಗೆಲ್ಲವೂ ಕೂಡ ದೂರ ಅಂತ ತಿಳ್ಕೊಂಡು ಸಿದ್ದರಾಮೇಶ ಆ ಕೆರೆಗೆ ಆಶೀರ್ವಾದ ಮಾಡ್ತಾನೆ. ಯಾವಾಗ ಕೆರೆಗೆ ಆಶೀರ್ವಾದ ಮಾಡಿದ, ಒಬ್ಬರ ಇಬ್ಬರ ಜಡ್ ಇದ್ದವರು, ರೋಗ ಇದ್ದವರು, ಪಾರ್ಶಿ ಹೊಡೆದವರು ಎಲ್ಲರೂ ಬರೋದು ಜಳಕ ಮಾಡೋದು ಹೋಗೋದು, ಎಲ್ಲರೂ ಬರೋದು ಜಳಕ ಮಾಡೋದು ಹೋಗೋದು. ಅವ್ರಿದ್ದಾಗ ರೋಗ ಮೈಮ್ಯಾಗ ಭಾಳ ಇರ್ತೈತೆ, ಅಲ್ಲಿ ಹೋಗಿ ಜಳಕ ಮಾಡ್ತೀವಿ, ರೋಗ ಎಲ್ಲ ಮಾಯಾಗಿ ಹೋಗ್ಬಿಡ್ತಿತ್ತಂತ. ಹಿಂಗೆ ಯಾವಾಗ ಸಿದ್ದರಾಮೇಶ ಆಶೀರ್ವಾದ ಮಾಡಿದ, ಎಲ್ಲರೂ ಕೂಡ ತಮ್ಮ ಕಾಯಕ ಮಾಡಕತ್ರು. ಮಾಡುವಂಥ ಸಮಯದೊಳಗೆ ಅಲ್ಲೊಂದು ಸಣ್ಣ ಸಂದರ್ಭ ನಡೀತು. ಒಂದು 8-10 ಮಂದಿ ಬ್ರಾಹ್ಮಣರು ಬಂದ್ರಲ್ಲಿ. ಯಾಕೆ ಈ ನೀರೊಳಗೆ ಸ್ನಾನ ಮಾಡಿದ್ರೆ ಪಾವನ ಆಕಾರ ಅಂತ ತಿಳ್ಕೊಂಡು ಹೇಳ್ಯಾರ, ಈ ನೀರೊಳಗೆ ಸ್ನಾನ ಮಾಡಿದ್ರೆ ಪವಿತ್ರ ಆಕಾರ ಅಂತ ತಿಳ್ಕೊಂಡು ಹೇಳ್ಯಾರ. ಹಾಗಾದ್ರೆ ನಾವಿಲ್ಲಿ ಸ್ನಾನ ಮಾಡ್ಬೇಕಂತ ತಿಳ್ಕೊಂಡು ಸಿದ್ದರಾಮೇಶ ಕಟ್ಟಿದ ಕೆರೆಯೊಳಗೆ ಸ್ನಾನ ಮಾಡಕ್ಕಂತ ಬಂದಾರ. ನೀರೆಲ್ಲ ಹೊಲಸಿತ್ತು. ನೀರೆಲ್ಲ ಹೊಲಸಿರ್ಬೇಕಾದ್ರೆ ಅವ್ರಂದ್ರು, ಅಲ್ಲ ಸಿದ್ದರಾಮೇಶ ಕೆರೆ ಕಟ್ಟ್ಯಾನಂತ, ಈ ನೀರೊಳಗೆ ಸ್ನಾನ ಮಾಡಿದ್ರೆ ರೋಗ ರುಜಿನ ಹೊಕ್ಕವಂತ, ಪಾಪಗಳು ಕೂಡ ದೂರ ಆಗತ್ತಂತ. ಸ್ನಾನ ಮಾಡಕ್ಕೆ ಬಂದ್ರೆ ಈ ನೀರು ಬರೀ ಹೊಲಸೈತೆಪ್ಪ ಮರಯ್ಯ, ಇದು ಎಂಥ ಕೆರೆ ಅಂತ ಅವ್ರು ಅನ್ಕೊಂಡ್ರು. ಅವ್ರ ಮನಸ್ಸು ಅವ್ರ ಮನಸ್ಸು ಹಿಂಗೆ ಯಾವಾಗ ಅನ್ಕೊಂಡಾಗ ಅಲ್ಲಿ ಬಂದ ಬಿಟ್ಟಿವಿ. ಮತ್ತೆ ಹೆಂಗಿದ್ರೇನೆ ಜಳಕ ಮಾಡಕ್ಕೆ ಬೇಕು ನೋಡ, ನಮ್ಮ ಪಾಪ ಹೋಗುತ್ತೆ ಅಂತ ತಿಳ್ಕೊಂಡು ಅವರು ಸ್ನಾನ ಮಾಡಿ ಮ್ಯಾಲ ಬರೋದ್ರೊಳಗೆ, ಮೆಟ್ಲ ಹತ್ತದ್ರೊಳಗೆ ಒಂದು ಕಾಗಿ ಬಂದು ಆ ಬ್ರಾಹ್ಮಣರ ಕಾಗಿ ಮುಟ್ತಂತ. ಚೆ ಕಾಗಿ ಮುಡಿತ, ಹೊತ್ತು ನಮ್ಮ ಮಡಿಯಲ್ಲ ಮತ್ತೆ ಹೋಗಿ ಸ್ನಾನ ಮಾಡಿದ್ರು. ಮತ್ತೆ ಸ್ನಾನ ಮಾಡಿ ಮ್ಯಾಲ ಬರೋದ್ರೊಳಗೆ ಮತ್ತೆ ಕಾಗಿ ಬಂದು ಮತ್ತೆ ಮುಡ್ತೇವ್ರನ್ನ. ಅಯ್ಯಯ್ಯೋ, ನಾವು ಮೈಲಿಗೆ ಆದ್ವಿ, ಮೈಲಿ ಮತ್ತೆ ಹೋದ್ರು ಸ್ನಾನ ಮಾಡಿ. ಹಿಂಗೆ 5-6 ಸಲ ಅವ್ರ ಮ್ಯಾಲ ಬರ್ಬೇಕು, ಹೋಗಿ ಬಂದು ಕಾಗಿ ಮುಟ್ಬೇಕು, ಅವ್ರ ಮ್ಯಾಲ ಬರ್ಬೇಕು, ಬಂದು ಕಾಗಿ ಮುಟ್ಬೇಕು. ಇದೇನು ಅಂದ್ರೆ ಅವರು ಇದೇನು ಅನ್ನೋದ್ರೊಳಗಾಗಿ ಅವ್ರು ಸ್ನಾನ ಮಾಡ್ಕೊಂಡು ಬರ್ಬೇಕು, ಕಾಗಿ ಮುಟ್ತೈತಂತ ಈ ವಿಚಾರ ಯಾರಿಗೆ ಗೊತ್ತಾಯ್ತು ಅಂದ್ರೆ ಸಿದ್ದರಾಮೇಶನಿಗೆ ಗೊತ್ತಾಯ್ತು. ಸಿದ್ದರಾಮೇಶನಿಗೆ ಗೊತ್ತಾದಾಗ ಅದು ಹೆಂಗ ಅಂದ್ರೆ ಅವ್ರು, ಇಲ್ಲ ಆ ಗಂಗಾ ನದಿ ಒಳಗೆ ಆ ಕೆರೆ ಒಳಗೆ ಸ್ನಾನ ಮಾಡಿದ್ರೆ ಪಾಪಗಳು ಪರಿಹಾರ ಆಗುತ್ತಂತಾರ, ಮತ್ತು ರೋಗ ರುಜಿನ ಹೊಕ್ಕವಂತ ತಿಳ್ಕೊಂಡು ಹೇಳಿ, ಮತ್ತು ಅವ್ರಿಗೆ ಹಿಂಗೆ ಹಾಕತೈತೆ ನೋಡ್ರಿ ಅಂತಂದ್ರು. ಅಂದ್ಕೊಳ್ಳಿಸಿದ ಸಿದ್ದರಾಮೇಶ ಬಂದ ಬಟ್ ಅಲ್ಲಿಗೆ ಬಂದ್ಕೊಳ್ಳೆ ಬ್ರಾಹ್ಮಣರು ನೋಡಿದ, ಅಲ್ಲಪ್ಪ ಏನಿದೆ ಈ ಕೆರೆ ಒಳಗೆ ಸ್ನಾನ ಮಾಡಿ ರೋಗ ಹೋಗುತ್ತಂತಿದ್ರಿ, ಪಾಪ ದೂರ ಆಗುತ್ತಂತಂದ್ರಿ, ನಾವು ಸ್ನಾನ ಮಾಡ್ಕೊಂಬರೋ ಕಾಗಿ ಮುಟ್ಟಾಕತೈತೆ ಅಂದ್ರು. ಸಿದ್ದರಾಮೇಶ ಅಂದ, ನಿಮ್ಮ ಮನಸ್ಸು ಮೈಲಿಗೆ ಆಗೈತೆ ಅಂದಾತ. ಅದಕ್ಕೆ ನಮ್ಮ ಕಡೆಗೆ ನವಲ್ಗುಂದ ನಾಗಲಿಂಗಪ್ಪ ಒಂದು ಮಾತು ಹೇಳ್ತಾನೆ, ನೀವೇನು ಪೂಜೆ ಮಾಡ್ತಿರ್ಲೇವ, ಪೂಜೆ 8 ತಾಸು ಮಾಡ್ತಿರೋದು ಮುಖ್ಯ ಅಲ್ಲ, ಪೂಜೆ 8 ತಾಸು ಮಾಡ್ತಿರೋದು ಮುಖ್ಯ ಅಲ್ಲ, ನೀವು ಮಾಡುವಂಥ ಪೂಜೆ ಅದು ಎಷ್ಟು ಪಕ್ವವಾಗೈತೆ ಅನ್ನೋದು ಭಾಳ ಮುಖ್ಯ ಐತಿ. ನವಲ್ಗುಂದ ನಾಗಲಿಂಗಪ್ಪ ಏನಂತ, ಭಾಳ ಮಂದಿ ನಾವೆಲ್ಲರೂ ಕೂಡ ಮಡಿ ಮಡಿ ಮಡಿ, ನಮ್ಮಂಥ ಮಡಿವಂತರ ಯಾರು ಇಲ್ಲ, ನಮ್ಮಂಥ ಆಚಾರವಂತರ ಯಾರು ಇಲ್ಲ, ನಮ್ಮಂಥ ವಿಚಾರವಂತರ ಯಾರು ಇಲ್ಲ, ನಮ್ಮಂಥ ಮಡಿವಂತರ ಈ ಊರಾಗ ಯಾರಿಲ್ಲ ಅಂತಿರ್ತಿರಲ್ಲ. ನವಲ್ಗುಂದ ನಾಗಲಿಂಗಪ್ಪ ಏನಂತನಂದ್ರೆ, ನಿರ್ಮಲವಾದ ಮನಸ್ಸ ಮಡಿ, ನಿರ್ಮಲವಾದ ಮನಸ್ಸ ಮಡಿ, ಉಳಿದಿದ್ದೆಲ್ಲ ಕಾಲು ಮಡಿ ಅಂತಾನಾತ. ಮನಸ್ಸೊಂದು ಸ್ವಚ್ಛ ಇತ್ತು ಅಂತಂದ್ರ, ಮನಸ್ಸು ನಿರ್ಮಲವಾಗಿತ್ತು ಅಂತಂದ್ರ, ನೆನಪಿರ್ಲಿ ತಾಯಿ, ಅರಳಿದ ಮನಸ್ಸಿನಿಂದ ಮಲ್ಲಿಕಾರ್ಜುನನಿಗೆ ನೀವು ಬಾಡಿದ ಹೂವ ತಂದಿಟ್ಟರು ಕೂಡ ಖುಷಿಯಿಂದ ಸ್ವೀಕಾರ ಮಾಡ್ತಾನೆ.
ಅರಳಿದ ಹೂ ತಗೊಂಡ ಮನಸ್ಸು ಬಾಡಿದ್ದ ತಂದು ಏರ್ಸಿದ್ರಿ ಅಂತಂದ್ರೆ ಸ್ವೀಕಾರ ಮಾಡೋದಿಲ್ಲ. ಯಾಕೆ? ಮನಸ್ಸ ಬಾಡಿರ್ತೈತಿ. ವಿಚಾರ ಮಾಡ್ರಿ, ಪೂಜೆ ಮಾಡ್ತಿರ್ಲಿವ ನೀವೆಲ್ಲ? ಮಾಡ್ತಿರಲ್ರಿ ಮನೆಗೆ? ಹ್ಞೂ ರನ್ರಿ ಪೂಜೆ ಮಾಡ್ತಿರಲ್ಲ? ಪೂಜೆ ಮಾಡ್ಬೇಕಾದ್ರೆ ಪೂಜೆ ಮಾಡಕ್ಕೆ ಏನೇನು ಬೇಕ್ರಿ? ಏನೇನು ಬೇಕಾವ? ಎಲ್ಲಿಂದ ಚಲೋ ಮಾಡ್ತಾರೆ ಪೂಜೆನ? ಮಾಡಿರಲ್ಲ? ಹ್ಞೂ ರನ್ರಿ ಒಲೆ ತಗ. ಪೂಜೆ ಮಾಡಕ್ಕೆ ಏನೇನು ಬೇಕ್ರಿ ಮೊದಲ? ಯಪ್ಪ ಸುಮ್ಮನೆ ಹೇಳಕ್ಕೆ ಬಂದು ಹೇಳಿ, ಯಾಕೆ ಹೇಳ್ತೀನಿ ನಮಗೆ? ಹೇಳಿ ಸುಮ್ಮನೆ ನಿಂತೀನಲ್ಲ. ಪ್ರಾರಂಭ ಎಲ್ಲಿಂದ ಮಾಡ್ತೀವಿ ಪೂಜೆನ? ಎಲ್ಲಿಂದ ರೀ? ನೀರು, ಹೌದಲ್ಲ? ಕರೆ ಹೇಳ್ರಿ, ಎಲ್ಲಿಂದ? ನೀರು, ವಿಭೂತಿ, ಕುಂಕುಮ, ಅಕ್ಷಿತ, ಹೂವು, ಗಂಧ, ಪತ್ರಿ, ಧೂಪ, ದೀಪ, ಗಂಟೆ, ಕರ್ಪ, ಕಾಯಿ ಇವೆಲ್ಲಂದು ಚಾಲು ಮಾಡ್ತಾರಲ್ಲ. ಕರೆ ಹೇಳ್ರಿ, ಪೂಜೆ ಮೊದಲು ಪ್ರಾರಂಭ ಮಾಡ್ಬೇಕನ್ನಂಗಿತ್ತಂದ್ರೆ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು? ಎಲ್ಲಿಂದ ರೀ? ತಮ್ಮ ನೀ 1000 ಸಲ ಕೇಳಿದ್ರು ಕೂಡ ಎಲ್ಲರ ಪೂಜೆ ಪ್ರಾರಂಭ ಮಾಡೋದು ನೀರಿನಿಂದನ ಅಂತೀರಿ ನೀವಲ್ಲ? ಕರೆ ಐತಿಲ್ಲಂತಲ್ಲ. ಪೂಜೆ ಪ್ರಾರಂಭ ಮಾಡಬೇಕಾದ್ರೆ ನೀರಲ್ಲ, ನೀ ಇರ್ಬೇಕಂತ. ನೀ ಅಂದ್ರೆ ಏನು? ಪೂಜೆ ಮಾಡಕ್ಕೆ ಕುಂತತಿಲ್ಲ 6 ಅಡಿ 3 ಅಡಿ ಇದು ಇರ್ಬೇಕಂತ ಮೊದಲಲ್ಲಿ. ಇದು ಅಲ್ಲಿತ್ತಂದ್ರೆ ಪೂಜೆ ಎಲ್ಲ ಚಲೋ, ಇದು ಅಲ್ಲಿಲ್ಲ ಅಂದ್ರೆ ಕೈಯಲ್ಲಿ ಹಿಂಗ ಹಿಡ್ದಿರ್ತೀವಿ. ಶಿವ ಜಲ್ಲಿ ಬುತ್ತಿ ಕಟ್ಟ ಟೈಮ್ ಅದು ಸಾಲಿ ಹುಡುಗ ಜಲ್ಲಿ ಟೈಮ್ ಅದು ಬುತ್ತಿ ಕಟ್ಟ ಜಲ್ದಿ ಹೊಲಕ್ಕೆ ಹೋಗಿ ಜಲ್ದಿ ಅಲ್ಲ ಆಗತ್ತೆ. ನೀವು ಭಾಳ ಮಂದಿ ಇಲ್ರಿ ಮಲ್ಲಿಕಾರ್ಜುನ ನಮ್ಗೆ ಒಲೆಂಗಿಲ್ಲ ನಮ್ಮ ಮನೆ ದೇವ್ರು ಒಲೆಂಗಿಲ್ಲ ಅಂತ ತಿಳ್ಕೊಂಡು ದೇವ್ರನ್ನ ಬೇಯ್ತಿರಲ್ಲ. ಬೇಯೋದಲ್ಲ, ನಮ್ಮ ಕಡೆಗೆಲ್ಲ ಬರ್ತೀವಿ. ಎಷ್ಟು ಮಜಾ ಅಂತೀರಿ ನೀವು? ಹಂಗೆ ನಿಮ್ಗೆ ನೆನಪಿಸ್ತೀನಿ. ಹೆಂಗೋ ಕಬ್ಬೂರು ಪಟ್ಟಣ ಐತಿ, ಮಾರ್ಕೆಟ್ಗೆ ಹೋಗಿ ಬಜಾರ್ಗೆ ಹೋಗಿ ಒಂದು 500,000 ರೂಪಾಯಿ ಕೊಟ್ಟು ಚಲೋ ಕಾಲಾಗಿನ ತೊಗೊಂಬಂದಿರಿ. ತೊಗೊಂಬಂದು ಮನ್ಯಾಗ ಇಟ್ಟಿರಿ. ಬೆಳಗ್ಗೆ ಎದ್ದು ಕೂಡಲೇ ಯಾವುದೋ ಒಂದು ಕಾರ್ಯಕ್ಕೆ ಹೊಂಟಿರಿ. ನೀವು ಮದುವೆರ ಅಲ್ಲಿ ಸಾಲಿಗಾರ ಎಲ್ಲಿಗೆ ಹೊಂಟಿರಿ. ಹೋಗೋ ಮುಂದಾಗ ಹೊಸ ಕಾಲಾಗಿನ ಏನು 2 ಜೋಡ್ ಅದಾವಲ್ಲ ಹಾಕ್ಕೊಂಡು ಹೋಗೋ ಮುಂದಾಗ ನಿಮಗೆಲ್ಲ ಗೊತ್ತೈತಿ, ಊರು ರೂಢಿಗೆ ಐತಿ. ನಮ್ಮ ಊರು ಕಾಯುವಂಥವನು ಮಲ್ಲಯ್ಯ ಅದ. ನನ್ನ ಬಳಿಕ ಮಲ್ಲಯ್ಯಪ್ಪನ ಗದ್ದಿಗೆ ನಮಸ್ಕಾರ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ವಿಚಾರ ಮಾಡ್ಕೊಂಡು ನೀವೆಲ್ಲರೂ ಕೂಡ ಮಲ್ಲಯ್ಯನ ಗದ್ದಿಗೆ ನಮಸ್ಕಾರ ಮಾಡಕ್ಕೆ ಬರ್ತೀರಿ ಅಂದ್ರೆ, ಮಲ್ಲಿಕಾರ್ಜುನ ಗದ್ದಿಗೆ ನಮಸ್ಕಾರ ಮಾಡಕ್ಕೆ ಬರ್ತೀರಿ ಅಂದ್ರೆ ಕರೆ ಹೇಳ್ರಿ, ನೀವು ಕಾಲಾಗಿ ನಿನ್ನೆ 500 ರೂಪಾಯಿ ಕೊಟ್ಟು ತೊಗೊಂಬಂದಿರಲ್ಲ, ಅವ್ನು ಹಾಕೊಂಡು ಹೋಗ್ಯಾರ? ಅಲ್ಲಿ ಹಾಕೊಂಡು ಹೋಗ್ಯಾರಿ? ಮತ್ತೆ ಎಲ್ಲಿ ಬಿಡ್ತೀರ? ಎಲ್ಲಿ ಬಿಡ್ತೀರಿ? ಅವ್ನು ಬಿಡಕ್ಕಂತ ಒಂದು ಜಾಗ ಐತಿ, ಅಲ್ಲಿ ಬಿಟ್ಟು ಮಲ್ಲಿಕಾರ್ಜುನ ದರ್ಶನ ಮಾಡಕ್ಕೆ ಬರ್ತಿರಲ್ಲ. ಕರೆ ಕೈ ಎತ್ತಿ ಹೇಳ್ರಿ, ನಿಮ್ಮ ಮನಸ್ಸು ಮಲ್ಲಿಕಾರ್ಜುನ ಮುಂದೈತೆ? ಕರೆ ಹೇಳ್ರಿ. ಇಷ್ಟಕ್ಕೊಂದು ಅನ್ನಕತ್ರಿ ನಿಮ್ಗೆ ಅರ್ಥ ಆಗೈತಿ. ಹೊರಗೆ ಬಿಟ್ಟಿರಿ, ಮಲ್ಲಿಕಾರ್ಜುನ ದರ್ಶನ ಮಾಡಕತ್ತೀರಿ. ದರ್ಶನ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸನ್ನ ಕತ್ತೈತಿ, ಯಪ್ಪ ಮಲ್ಲಿಕಾರ್ಜುನ ನಿನ್ನೆ ಸಂಜೆ ಮುಂದೆ ಹೋಗಿ ಮಾರ್ಕೆಟ್ನಾಗ 500 ರೂಪಾಯಿ ಕೊಟ್ಟು ಚಲೋ ಕಾಲಾಗ ತೊಗೊಂಬಂದಿನಿ, ಯಾಕರ್ಸ್ಕೊಂಡು ಹೋಗ್ತಾರೆ. ಯಾವನ್ರು ತೊಗೊಂಡು ಹೋದ್ರೆ 500 ರೂಪಾಯಿ ಹೋಗೇ ಬಿಡುತ್ತೆ. ಏನು ಮಾಡ್ಬೇಕಂತ ತಿಳ್ಕೊಂಡು ನಿಮ್ಮ ಮನಸ್ಸು ಎಲ್ಲೈತೆ ಅಂತಂದ್ರೆ ಕಾಲಾಗಿನ ಬಿಡ ಜಾಗದಾಗೈತಿ, ದೇಹ ಮಾತ್ರ ಆತನ ಮುಂದೈತಿ. ಅದಕ್ಕೆ ಆತಂತ ಏನು ಅಂತಂದ್ರೆ ಬಾಡಿ ಈಸ್ ಪ್ರೆಸೆಂಟ್, ಮೈಂಡ್ ಈಸ್ ಆಬ್ಸೆಂಟ್. ಮಾಡುವಂಥ ಭಕ್ತಿ ಆ ಭಗವಂತ ಮೆಚ್ಚೋಂಗಿರ್ಬೇಕಂತ ಕರೀತಾರಲ್ಲ. ಹಂಗೆ ಬ್ರಾಹ್ಮಣರು ಯಾವಾಗ ಬಂದಾರ ಅವ್ರ ಮನಸ್ಸು ಮೈಲಿಗಾಗಿತ್ತು. ಸಿದ್ದರಾಮೇಶಂದ ಯಪ್ಪ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಭಾವನೆಯಿಂದ ಸ್ನಾನ ಮಾಡ್ರಿ, ಎಲ್ಲ ಚಲೋ ಆಗತ್ತೆ. ಸರಿ ಅಂತ ತಿಳ್ಕೊಂಡು ಬೇದಿದ್ದ ಮರೆತು ಸ್ನಾನ ಮಾಡಿ ಬಂದ್ರೆ ಹೊಳೆ ಮತ್ತೆ ಬಂದು ಕಾಗಿ ಮುಟ್ಲಿಲ್ಲ ಅಂತ. ಯಾಕೆ? ಪ್ರಾಣಿಗಳಿಗೆ ಸಹಿತ ಗೊತ್ತಿತ್ತ ಸಿದ್ದರಾಮೇಶ ನಿಂದನ ಮಾಡಿದ್ರೆ ಬಿಡಬಾರ್ದು ಅಂತ ಹೇಳಿ.